ನಮಸ್ಕಾರ. ಇವತ್ತಿನ ವಿಡಿಯೋ ಸೈಟ್ ಮಾರಿದರೆ 48 ಲಕ್ಷ ಸಿಗುತ್ತದೆ, ಎಲ್ಲ ಹಣ ಷೇರಿನಲ್ಲಿ ಹೂಡುವುದು ಲಾಭಕರವೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಆಗಾಗ ಯೂಟ್ಯೂಬ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಅಂತ ಮಾಡ್ತಾ ಇರ್ತೇವೆ. ಅಲ್ಲಿ 30 ನಿಮಿಷದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಇಂಟ್ರೆಸ್ಟಿಂಗ್ ಆಗಿದ್ದು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕಂಡು ಬಂದರೆ ಅದರ ಮೇಲೆ ಸಪರೇಟ್ ಆಗಿರುವಂಥ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವುಗಳು ನಿಮ್ಮ ಪ್ರಶ್ನೆಗಳು ಅಲ್ಲದೇ ಇದ್ದರೂ ಬೇರೆಯವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಬೇಕಾದ್ರೆ ನಿಮಗೂ ಒಂದಷ್ಟು ನಾಲೆಜ್ ಬರುತ್ತೆ ಮತ್ತು ನಿಮಗೆ ಎಷ್ಟು ನಾಲೆಜ್ ಇದೆಯೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಲಾಭವೂ ಕೂಡ ಬರುತ್ತೆ. ಮೊದಲನೆಯ ಪ್ರಶ್ನೆ ಹೀಗಿದೆ: ನಂದು ಸೈಟ್ ಇದೆ, ಅದನ್ನ ಮಾರಿ ಲಾಂಗ್ ಟರ್ಮಿಗೆ 20 ವರ್ಷಕ್ಕೆ ಹಾಕಬಹುದಾ? 48 ಲಕ್ಷ ವರ್ತ್ ಇದೆ. ಈಗ ನನ್ನ ಏಜು 40 ವರ್ಷ. ಪ್ಲೀಸ್ ಸಜೆಸ್ಟ್ ಮೀ 5 ಇಯರ್ಸ್ನಿಂದ ಏನೂ ಅಷ್ಟೊಂದು ಗ್ರೋತ್ ಇಲ್ಲ, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಮ್ಮ ಅಬ್ಸರ್ವೇಷನ್ ಕಮೆಂಟ್ಸ್ ಹೀಗಿದೆ. ಮೊದಲನೇದು, ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಪರ್ಸಂಟೇಜ್ ವೈಸ್ ಜಾಸ್ತಿ ಪ್ರಾಫಿಟ್ ಇದೆ ವೆನ್ ಕಂಪೇರ್ಡ್ ಟು ರಿಯಲ್ ಎಸ್ಟೇಟ್. ಆದ್ದರಿಂದ ಹಣವನ್ನು ನೀವು ಲಾಂಗ್ ಟರ್ಮಿಗೆ ಷೇರು ಮಾರುಕಟ್ಟೆಯಲ್ಲಿ ಹಾಕ್ತೇನೆ ಅಂತಂದ್ರೆ ಊಹಿಸ್ಲಿಕ್ಕೂ ಆಗದಷ್ಟು ಹಣ ಬರುತ್ತೆ. ನಾನು ಸದ್ಯಕ್ಕೆ ಏನು ಊಹೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಸ್ವಂತ ಮನೆ ಇದೆ ಮತ್ತು ಇರುವ ಎಕ್ಸ್ಟ್ರಾ ಸೈಟ್ ಅನ್ನು ಮಾರ್ಕೊಳ್ತಾ ಇದ್ದೀರಿ. ಎರಡನೇದು, ನೀವು ಬೇರೆ ಹೇಳಿದ್ರಿ ಕಳೆದ 5 ವರ್ಷದಲ್ಲಿ ಹೇಳಿಕೊಳ್ಳುವಂತಹ ಒಂದು ಇಂಪ್ರೂವ್ಮೆಂಟ್ ಆ ಸೈಟ್ ನಲ್ಲಿ ಆಗಿಲ್ಲ, ಜಾಸ್ತಿ ಹಣ ಬಂದಿಲ್ಲ. ಬಹುಶಃ ಅದು ಒಂದು ಒಳ್ಳೆಯ ಲೊಕೇಶನ್ ಅಲ್ಲಿ ಇಲ್ಲದೆ ಇರಬಹುದು, ಅದರಿಂದಾಗಿ ಲೋ ರಿಟರ್ನ್ಸ್ ಇರಬಹುದು. ಮೂರನೆಯ ಸಜೆಷನ್, ನಾನಾಗಲೇ ಹೇಳಿದೆ ಷೇರು ಮಾರುಕಟ್ಟೆಯಲ್ಲಿ ಜಾಸ್ತಿ ಪರ್ಸಂಟೇಜ್ ಪ್ರಾಫಿಟ್ ಇದೆ. ಆದರೆ ಇಲ್ಲಿ ಒಂದು ವಿಚಾರ ತಿಳ್ಕೋಬೇಕು, ನೀವು 10 ರಿಂದ 15 ವರ್ಷ ಕಾಯ್ಲಿಕ್ಕೆ ರೆಡಿ ಇರಬೇಕು. ಷೇರು ಮಾರುಕಟ್ಟೆಯ ನಾಲೆಜ್ ಚೆನ್ನಾಗಿರಬೇಕು. ಅಕಸ್ಮಾತ್ ನೀವೇನಾದರೂ ರಾಂಗ್ ಷೇರುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಮತ್ತೆ ನಿಮ್ಮ ದುಡ್ಡು ಕಡಿಮೆ ಆಗುವಂತಹ ಸಂಭವಗಳು ಇದ್ದಾವೆ. ಅದರಿಂದ ನಮ್ಮ ಸ್ಟ್ರಾಂಗ್ ಸಜೆಷನ್, ದೊಡ್ಡ ಮಟ್ಟಿನಲ್ಲಿ ಹಣ ಹಾಕ್ತಾ ಇದ್ದೀರಿ, ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಡಾಕ್ಟರ್ ಭರತ್ ಚಂದ್ರ ಅವರು ABCD ಇಂದ ನಾವು ಮಾತಾಡ್ತೇವೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಅದನ್ನು ತಪ್ಪದೆ ತೆಗೆದುಕೊಂಡ ಮೇಲೆ ಹಣ ಹಾಕಿ. ಬಾಕಿಯವರಿಗೆ ಚಿತಾವಣೆ ಕೊಡ್ತಾ ಇದ್ದೇನೆ, ಏನಿದ್ದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ನಾಲೆಜ್ ಇದೆ ಮಾತ್ರ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಈಗ 4ನೇ ಸಜೆಷನ್, ನಿಮ್ಮ ವಯಸ್ಸು 40, ರಿಟೈರ್ಮೆಂಟ್ಗೆ ಇನ್ನು 20 ವರ್ಷ, ಮತ್ತೆ ನೀವು 48 ಲಕ್ಷವನ್ನು ಈ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತೀವಿ ಅಂತಂದ್ರೆ ಅಂದಾಜು ಎಷ್ಟು ಹಣ ಬರ್ಬೋದು ಅಂತ ಹೇಳ್ತಾ ಇದ್ದೇನೆ. ಅಂದರೆ ಇಷ್ಟು ಪರ್ಸಂಟೇಜ್ ಬಂದರೆ ಹೇಗೆ ಅಂತ. ಮೊದಲನೇದಾಗಿ 48 ಲಕ್ಷ ಲಂಸಮ್ ಇನ್ವೆಸ್ಟ್ಮೆಂಟ್, ನಂಬರ್ ಆಫ್ ಇಯರ್ಸ್ 20 ವರ್ಷ, ಕಾರ್ಪಸ್ 12% ಆಗಿ, ಅಂದ್ರೆ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ 4.63 ಕ್ರೋರ್ಸ್ ಬರ್ಬೋದು. ಅದೇ ಷೇರು ಮಾರುಕಟ್ಟೆ ಹಾಕಿದ್ರೆ ಒಂದು ಅಂದಾಜು 7.85 ಕ್ರೋರ್ಸ್ ಬರ್ಬೋದು. ಅದೇ ಹಣವನ್ನು ನೀವು 18% ಬರುತ್ತೆ ಅಂತ ಊಹಿಸಿಕೊಂಡು ಚೆನ್ನಾಗಿ ಮಾನಿಟರ್ ಮಾಡಿದ್ರೆ 13.15 ಕ್ರೋರ್ಸ್ ಇದರಿಂದಾಗಿ ಬರ್ಬೋದು. ಅಂದ್ರೆ ನಾನು ಹೇಳ್ತಾ ಇರೋದು ಅಂದಾಜು ಲೆಕ್ಕ. ನೀವು ಚೆನ್ನಾಗಿ ಹೂಡಿಕೆ ಮಾಡಿದ್ದರೆ, ಇಲ್ಲದಿದ್ರೆ ಕಮ್ಮಿನೂ ಬರ್ಬೋದು. ಈಗ 5ನೇ ಸಜೆಷನ್, ಅದೇನು ಲಂಸಮ್ ಹಾಕ್ತಾ ಇದ್ದೀರಿ 10 ರಿಂದ 20 ವರ್ಷ, ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದರೊಂದಿಗೆ ನೀವು SIP ಕೂಡ ಮಾಡ್ತೀನಿ ಅಂತಂದ್ರೆ ನಿಮಗೆ ಊಹಿಸಿಕೊಳ್ಳಿಕ್ಕೆ ಆಗದಿದ್ದಷ್ಟು ದುಡ್ಡು ಬರುತ್ತೆ. ನಿಮ್ಮ ಎಲ್ಲ ಫೈನಾನ್ಷಿಯಲ್ ಗೋಲ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಸಾಕಾರ ಮಾಡ್ಕೊಳ್ಬಹುದು. ಈಗ 6ನೇ ಅಬ್ಸರ್ವೇಷನ್ ಮತ್ತು ಸಜೆಷನ್, ಅಕಸ್ಮಾತ್ ನೀವು ಈ ವಿಚಾರಗಳನ್ನು ತಿಳಿದುಕೊಳ್ಳದೆ ಬೇರೆಲ್ಲಾದರೂ ಹಣವನ್ನು ಹಾಕಿದ್ರೆ, ಅಂದ್ರೆ ಪೋಸ್ಟ್ ಆಫೀಸ್ ಆಗಲಿ ಅಥವಾ ಬ್ಯಾಂಕಿನ ಡಿಪಾಸಿಟ್ಗಳಲ್ಲಿ ನಿಮಗೆ ಬರುವ ಹಣ ಬಹಳ ಕಮ್ಮಿ ಇರುತ್ತೆ. ಅದೇ ಷೇರು ಮಾರುಕಟ್ಟೆಯಿಂದ ಬರುವ ಹಣ ಬಹಳ ಜಾಸ್ತಿ ಇರುತ್ತೆ. ಅದನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗದಿದ್ದಷ್ಟು ಡಿಫ್ರೆನ್ಸ್ ಇರುತ್ತೆ. ಈಗ 2ನೆಯ ಪ್ರಶ್ನೆ ಎಲ್ಲರಿಗೂ ಉಪಯುಕ್ತವಾದದ್ದು, ಯಾಕಂದ್ರೆ ಸದ್ಯಕ್ಕೆ ಮಾರುಕಟ್ಟೆ ಒಂದಷ್ಟು ತುತ್ತ ತುದಿಯನ್ನು ತಲುಪಿದೆ. ಹಾಯ್ ಸರ್, ಇವಾಗ ಎಲ್ಲಾ ಶೇರ್ಸ್ನ ವ್ಯಾಲ್ಯೂ ತುಂಬಾ ಹೈ ಆಗಿದೆ, ಸ್ವಲ್ಪ ಮಾರ್ಕೆಟ್ ಕರೆಕ್ಷನ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡೋದು ಸರಿನಾ ತಪ್ಪೋ ತಿಳಿಸಿ. ಸ್ವಲ್ಪ ಲಂಸಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಇದ್ದೇನೆ. ನಮ್ಮ ಉತ್ತರ ಹೀಗಿದೆ. ನಂಬರ್ 1, ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆಗಲಿ ಅಂತ ಕಾಯೋದು ಬಹಳ ಒಳ್ಳೆಯ ಐಡಿಯಾ. ಆದರೆ ಯಾರಿಗೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕರೆಕ್ಷನ್ ಆಗುತ್ತೋ ಅಥವಾ ಇಲ್ಲಿಂದ ಮತ್ತೆ ಪುನಃ ಮೇಲಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ
ಅಥವಾ ಕೆಳಗೆ ಬಿದ್ದರೆ ಎಲ್ಲಿಯವರೆಗೆ ಕೆಳಗೆ ಬೀಳುತ್ತೆ. ಇದಕ್ಕೆ ನಾವು ಟೈಮಿಂಗ್ ದ ಮಾರ್ಕೆಟ್ ಅಂತ ಕರಿತೇವೆ. ಅಕಸ್ಮಾತ್ ನೀವೇನಾದರೂ ಲಂಸಮಲ್ಲಿ ಹಾಕಬೇಕು ಅಂತಿದ್ರೆ ನಮ್ಮ ಸಜೆಷನ್, ಯಾವ ಕಾರಣಕ್ಕೂ ಕಾಯಬೇಡಿ. ಮಾರುಕಟ್ಟೆ ತುತ್ತ ತುದಿಯಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಿಮ್ಮ ಇನ್ಸ್ಟಾಲ್ಮೆಂಟನ್ನು 3ರಿಂದ 6 ಮಾಡಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿ. ಈಗ ಎರಡನೆಯ ಸಜೆಷನ್ ಕೊಡ್ತಾ ಇದ್ದೇವೆ. ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷ ಇದೆ ಲಂಸಮ್ ಅಂತಂದ್ರೆ ನನ್ನ ಸಜೆಷನ್ 3ರಿಂದ 4 ತಿಂಗಳು ಮಾಡಿ. 10 ಲಕ್ಷ ಇದೆ ಅಂತಂದ್ರೆ 6ರಿಂದ 8 ತಿಂಗಳು ನಿಮ್ಮ ದುಡ್ಡನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈಗ ಮೂರನೇ ಸಜೆಷನ್, ಬಹಳ ಜನ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮತ್ತೆ ಹೇಳಿಕೊಳ್ಳುವಂತ ಕರೆಕ್ಷನ್ ಬರಲ್ಲ, ಮತ್ತೆ ಪುನಃ ಮೇಲಕ್ಕೆ ಹೋದಾಗ ಬೇಜಾರು ಮಾಡ್ಕೋತಾರೆ. ಅದರಿಂದಾಗಿ ಮತ್ತೆ ಹಣವನ್ನು ಹಾಕ್ಲಿಕ್ಕೆ ಹೋಗಲ್ಲ. ಆ ಹಣ ಬ್ಯಾಂಕಿನಲ್ಲಿ ಹಾಗೆ ಉಳಿದುಕೊಂಡು ನಿಮಗೆ ಕಮ್ಮಿ ರಿಟರ್ನ್ಸ್ ಬರುತ್ತೆ. ಈಗ 4ನೇ ಅಬ್ಸರ್ವೇಷನ್, ಕೆಲವೊಂದು ಬಾರಿ ಜನ ಕರೆಕ್ಷನ್ಗಾಗಿ ಕಾಯ್ತಾ ಇರ್ತಾರೆ. ಕರೆಕ್ಷನ್ ಬಂದ ಹೇಳ್ತಾರೆ ಬಹುಶಃ ಇನ್ನೊಂದಷ್ಟು ಕೆಳಗೆ ಹೋಗ್ಬೋದು, ಕೆಳಗೆ ಹೋಗಲ್ಲ, ಮತ್ತೆ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಅವಾಗ ಬೇಜಾರು ಮಾಡ್ಕೋತಾರೆ, ಮತ್ತೆ ಪುನಃ ಇನ್ವೆಸ್ಟ್ಮೆಂಟ್ ಮಾಡೋದೇ ಇಲ್ಲ. ಹೀಗೆ ಕೂಡ ಜನ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಯನ್ನ ಕಳ್ಕೊಳ್ತಾರೆ. 5ನೇ ಸಜೆಷನ್, ನೀವು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ಟೈಮಿಂಗ್ ದ ಮಾರ್ಕೆಟ್. ಅಂದರೆ ಮಾರುಕಟ್ಟೆಯಲ್ಲಿ ಲೋಯೆಸ್ಟ್ ಇದ್ದಾಗ ಮಾತ್ರ ಪರ್ಚೇಸ್ ಮಾಡ್ತೇನೆ, ಹೈಯೆಸ್ಟ್ ಇದ್ದಾಗ ಮಾತ್ರ ಸೇಲ್ ಮಾಡ್ತೇನೆ. ಸ್ವಯಂ ಬ್ರಹ್ಮನಿಗೆ ಅರ್ಥ ಆಗದಿದ್ದಂಥ ವಿಚಾರ ನಮಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕಾಯಬೇಡಿ, ನಿಮ್ಮ SIPನ ಪ್ರಾರಂಭ ಮಾಡಿ ಒಂದಷ್ಟು ಹಣವನ್ನು ಹಾಕ್ತಾ ಹೋಗಿ. ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ಹೋಗಿ. ಈಗ 3ನೆಯ ಇಂಟ್ರೆಸ್ಟಿಂಗ್ ಕಮೆಂಟ್, ಸರ್ ನಾನು ನಿಮ್ಮನ್ನ ನನ್ನ 18ನೇ ಏಜ್ ಇದ್ದಾಗ ನಿಮ್ಮ ದುಡ್ಡೇ ದೊಡ್ಡಪ್ಪ ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಆದರೆ ಕ್ಲಾಸ್ ತಗೊಂಡಿಲ್ಲ. ಈಗ ನನ್ನ ಏಜು 38, ಏಪ್ರಿಲ್ 2022ರಲ್ಲಿ ಕ್ಲಾಸು ತಗೊಂಡಿದ್ದೇನೆ ಮತ್ತು ಅವರು ಪರ್ಸನಲ್ ಆಗಿ ಬರೆದಿದ್ದಾರೆ, ನನಗೆ ಬಹಳ ಬೇಸರ ಆಗಿದೆ, 20 ವರ್ಷ ಹೊರಟೋಯ್ತು. ನನ್ನ ಅಬ್ಸರ್ವೇಷನ್ ಮತ್ತು ಕಮೆಂಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದು, ಮೆಜಾರಿಟಿ ಜನ ನಮ್ಮ ಕಾರ್ಯಾಗಾರಕ್ಕೆ ಬರುವವರು ಹೇಳ್ತಾರೆ ಡಾಕ್ಟರ್ ಭರತ್ ಚಂದ್ರ ಅವರ ಪರಿಚಯ ನನಗೆ 15 ವರ್ಷದ ಇತ್ತು, 20 ವರ್ಷದ ಇತ್ತು ಇತ್ಯಾದಿ. ಅಂತಂದ್ರೆ ನಮ್ಮ ಕಾರ್ಯಾಗಾರ ನಿರಂತರವಾಗಿ ನಡೀತಾ ಇದ್ದು ಇದೀಗ 24 ವರ್ಷ ಆಗಿದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿಗೆ 43 ವರ್ಷ ಆಗಿದೆ. ಮತ್ತೆ ಅಟೆಂಡ್ ಆದ್ಮೇಲೆ ಅನ್ಸುತ್ತೆ ತಪ್ಪು ಮಾಡದೆ ಬಹಳ ಮೊದಲೇ ಜಾಯ್ನ್ ಆಗಬೇಕಾಗಿತ್ತು, ಈ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾರೆ. ಅದರಿಂದಾಗಿ ನಾವು ಹೇಳೋದು, ಯಾವಾಗ ನಿಮಗೆ ದೇವರು ಶಕ್ತಿ ಕೊಡ್ತಾನೋ ಆಗ ನಮ್ಮ ಕಾರ್ಯಾಗಾರ ಅಟೆಂಡ್ ಆಗಿ. ಬಹಳ ಜನ ನಮ್ಮ ಕಾರ್ಯಾಗಾರ ಅಟೆಂಡ್ ಆಗದೇ ಇರುವುದಕ್ಕೆ ಮುಖ್ಯ ಕಾರಣ ಗುರುದಕ್ಷಿಣೆ ಕೊಡಬೇಕಲ್ಲ, ಫ್ರೀ ಆಗಿ ನಾನೇ ಮಾಡಿಬಿಡ್ತೇನೆ. ತಪ್ಪು. ಮುಂದಿನ ದಿನಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ನೀವು ಕೊಡೋ ಫೀಸ್ ಎಷ್ಟು, ನಿಮಗೆ ಬರೋ ಬೆನಿಫಿಟ್ ಎಷ್ಟು. ಈಗ 2ನೇ ಅಬ್ಸರ್ವೇಷನ್, 1 ವರ್ಷ 2 ವರ್ಷ 3 ವರ್ಷ 10 ವರ್ಷ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕದೇ ಇದ್ರೆ ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಬರೋದು ನಿಂತೋಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೀನಿ. ಈಗ 3ನೇ ಅಬ್ಸರ್ವೇಷನ್, ಬಹಳ ಜನ ನಮ್ಮ ಕಾರ್ಯಾಗಾರ ಸೇರದೇ ಇರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಫೀಸ್ ಕೊಡಬೇಕಾಗುತ್ತೆ. ನಾನು ಫೀಸ್ ಕೊಡದೇನೆ ಹಾಗೆ ನನ್ನಿಂದ ನಾನಾಗಿ ಎಲ್ಲವನ್ನು ಕಲಿತುಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹಾಕ್ತೇನೆ. ಅದು ಆಗದಂತ ಕೆಲಸ, ಬಹಳ ಸಮಯ ತಗೊಳ್ಳುತ್ತೆ, ಮತ್ತೆ ನೀವು ತಪ್ಪನ್ನು ಮಾಡುವುದು ಖಚಿತ. ಈಗ 4ನೇ ಸಜೆಷನ್, ಟೇಕ್ ಎ ವಾಯ್ಸ್ ಡಿಸಿಷನ್ ಅಕಾರ್ಡಿಂಗ್ಲಿ. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಸೇರ್ಬೇಕು ಬೇಡವೋ, ಯಾವಾಗ ಸೇರ್ಬೇಕು, ಎಲ್ಲವನ್ನು ನೀವೇ ಡಿಸಿಷನ್ ತಗೋಬೇಕು. ಮುಂದಿನ ಪ್ರಶ್ನೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಯಾವುದೋ ಒಂದು ಕಂಪನಿಯ ಶೇರನ್ನು ತಗೊಳ್ತೇನೆ, ಅದಾದ್ಮೇಲೆ ಅದು ನಾನ್ ಪರ್ಫಾರ್ಮೆನ್ಸ್ ಬಂದಾಗ 2 ವರ್ಷದ ಮೇಲೆ ಅದರಲ್ಲಿ ಹಣ ಹಾಕುವುದನ್ನು ನಿಲ್ಲಿಸ್ತೇನೆ. ಇದರಿಂದಾಗಿ ನನಗೆ ಕಾಂಪೌಂಡಿಂಗ್ ಇಫೆಕ್ಟ್ ಕಮ್ಮಿ ಆಗುತ್ತಲ್ಲ, ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ? ನಮ್ಮ ಅಬ್ಸರ್ವೇಷನ್ ಹೀಗಿದೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು 8ರಿಂದ 10 ಷೇರುಗಳಿದ್ದಾಗ 1ರಿಂದ 2 ಷೇರುಗಳು ಅಷ್ಟಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡದೇ ಇದ್ರೂ ಕೂಡ ಹೆಚ್ಚು ಕಡಿಮೆ ಏನೂ ಆಗೋದಿಲ್ಲ. ಯಾಕಂತಂದ್ರೆ ಉಳಿದ 8 ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರ್ತವೆ. ಅಂತಹ ಸಮಯದಲ್ಲಿ ಅಂತಹ ಷೇರುಗಳಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೆ ಅವುಗಳನ್ನು ನಿಲ್ಲಿಸಿ 1 ವರ್ಷ ಆಗಿರ್ಲಿ, 2 ವರ್ಷ ಆಗಿರ್ಲಿ, 10 ವರ್ಷ ಆಗಿರ್ಲಿ. ಯಾಕಂತಂದ್ರೆ ಎಷ್ಟು ಕಳಪೆ ಅಂತಂದ್ರೂ ಒಂದಷ್ಟು 8ರಿಂದ 10% ವರೆಗೂ ರಿಟರ್ನ್ಸ್ ಕೊಟ್ಟಿರುತ್ತೆ. ಅಲ್ಲಿ ಅದನ್ನು ನಿಲ್ಲಿಸ್ಕೊಂಡು ನೀವು ಇತರ ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡ್ಕೋಬಹುದು. ಇದರಿಂದಾಗಿ ಕಾಂಪೌಂಡಿಂಗ್ ನಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಈಗ 2ನೇ ಸಜೆಷನ್, 1-2 ಕಂಪನಿಗಳಲ್ಲಿ ನಾನ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಕಾಂಪೌಂಡಿಂಗ್ ಇಂದಾಗಿ
ಇತರ ಷೇರುಗಳಲ್ಲಿ ಹೇಳಿಕೊಳ್ಳಿಕ್ಕೆ ಆಗದಷ್ಟು ಪ್ರಾಫಿಟ್ ಕೂಡ ಬರುವಂತ ಚಾನ್ಸಸ್ ಇದೆ. ಈಗ ಮೂರನೆಯ ಸಜೆಷನ್ ಮತ್ತು ಅಬ್ಸರ್ವೇಷನ್, ನೀವು ತೆಗೆದುಕೊಂಡಂತ ಎಲ್ಲಾ ಷೇರುಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾವೆ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಹೇಗೆ ಅಂತಂದ್ರೆ, ನಾವು ನಮ್ಮ ಕ್ರಿಕೆಟ್ ಟೀಮಿಗೆ ಬಹಳ ಒಳ್ಳೆಯವರನ್ನು ಮಾತ್ರ ಆಯ್ಕೆ ಮಾಡ್ತೇವೆ, ಆದರೆ ಒಂದೆರಡು ಪ್ಲೇಯರ್ಸು ಸುಮಾರಾಗಿ ಪರ್ಫಾರ್ಮೆನ್ಸ್ ಕೊಡುವುದೇ ಇಲ್ಲ. ಆದರೂ ಕೂಡ ಇತರರ ಒಳ್ಳೆಯ ಪರ್ಫಾರ್ಮೆನ್ಸ್ಗಾಗಿ ನಾವು ಯಶಸ್ಸನ್ನು ಕಾಣುತ್ತೇವೆ. ಮುಂದಿನ ಪ್ರಶ್ನೆ ಕೂಡ ಎಲ್ಲರೂ ಕೇಳುವಂತ ಪ್ರಶ್ನೆ. ಹಲೋ ಸರ್, ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ ಸ್ಟೂಡೆಂಟು, ನಿಮ್ಮ ಕಾರ್ಯಾಗಾರ ತಗೊಳ್ಬೇಕು ಅಂತಿದ್ದೇನೆ. ಡೈರೆಕ್ಟ್ ಆಗಿ ನಿಮ್ಮ ಕಾರ್ಯಾಗಾರ ಸೇರ್ಕೊಳ್ಳೋ ಇಲ್ಲ ವೆಬಿನಾರ್ ಕ್ಲಾಸಿಗೆ ಬರಲೇಬೇಕು? ದಯವಿಟ್ಟು ಇನ್ಫಾರ್ಮ್ ಮಾಡಿ. ಮತ್ತೆ ಪ್ರೊಸೀಜರ್ ಮತ್ತು ಫೀಸ್ ಏನು? ನಿಮಗೆ ತಿಳಿದ ಹಾಗೆ ನಾವು ನಮ್ಮ ಕಾರ್ಯಾಗಾರದ ಮಾಹಿತಿಯನ್ನು ಯಾವತ್ತೂ ಯೂಟ್ಯೂಬಲ್ಲಿ ಹೇಳೋದೇ ಇಲ್ಲ. ಯಾಕಂತಂದ್ರೆ ಏನಿದ್ದರೂ ಕೂಡ ನೀವು ನಮ್ಮ ಫ್ರೀ ಇಂಟ್ರೊಡಕ್ಟರಿ ವೆಬಿನಾರ್ ಅನ್ನು ಅಟೆಂಡ್ ಆಗಲೇಬೇಕು. ಕಾರಣ ಏನು ಅಂತಂದ್ರೆ, ಆಸಕ್ತಿ ಇರುವವರು ಮಾತ್ರ ತಿಳ್ಕೊಂಡ್ರೆ ಸಾಕಾಗುತ್ತೆ. ನಾವು ಯಾವಾಗಲೂ ಹೇಳೋದು, ನೀವು ನಮ್ಮ ಫ್ರೀ ವೆಬಿನಾರಿಗೆ ಬನ್ನಿ. ಮುಂದಿನ ಮತ್ತು ಕೊನೆಯ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ಕೊಡೋದ್ರಿಂದ ಬಹುಶಃ ನಾವು ನಮ್ಮ ಚಾನೆಲ್ ಮೆಂಬರ್ಸ್ ಅನ್ನ ಬಹಳ ಚೆನ್ನಾಗಿ ಎಜುಕೇಟ್ ಮಾಡ್ತಾ ಇದ್ದೇನೆ ಅಂತ ನಾನು ಊಹಿಸ್ಕೊಳ್ತೇನೆ. ಸರ್ ನಮಸ್ತೆ, ಯಾವ ಷೇರುಗಳನ್ನು ಖರೀದಿ ಮಾಡಬೇಕು ಪ್ರತಿ ತಿಂಗಳು ಅಂತ ದಯವಿಟ್ಟು ತಿಳಿಸಿ. ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ, ಈ ಷೇರು ಕೊಳ್ಳಿ ಆ ಷೇರು ಕೊಳ್ಳಿ, 15 ಟಿವಿ ತಜ್ಞರಿಗೆ ಸೇಬಿಯಿಂದ ಶಿಕ್ಷೆ. ಯಾಕಂತಂದ್ರೆ ಷೇರು ಮಾರುಕಟ್ಟೆ ಬಗೆಗೆ ಅಷ್ಟಾಗಿ ಪರಿಣಿತಿ ಇಲ್ಲದ, ಜ್ಞಾನ ಇಲ್ಲದಂತ ಹಲವಾರು ನಮ್ಮ ಚಾನೆಲ್ ಮೆಂಬರ್ಸು ಮತ್ತು ಹೊಸಬರು ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ಒಂದು ಲಿಸ್ಟ್ ಕೊಟ್ಬಿಡಿ, ಅದನ್ನ ನಾನು ಕಂಟಿನ್ಯೂಸ್ ಆಗಿ ತಗೊಂಡು ಹೋಗ್ತೇನೆ, ಮತ್ತೆ 30 ವರ್ಷದ ಮೇಲೆ ನನಗೆ ಒಳ್ಳೆ ಹಣ ಬರಬೇಕು. ಅದೇ ರೀತಿ ನೀವು ಟಿವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಜನ ಸಜೆಷನ್ ಕೊಡೋದನ್ನು ನೋಡಿರ್ಬೋದು. ನಿಮ್ಮ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಒಂದು ಉದಾಹರಣೆ ಕೊಡ್ತೇನೆ. ಯಾರೋ ಬಂದು ಕ್ರಿಕೆಟ್ ಸೆಲೆಕ್ಷನ್ ಬೋರ್ಡ್ ಚೀಫ್ ಹತ್ರ ಕೇಳಿದ್ರಂತೆ, ಸರ್ ಮುಂದಿನ 20 ವರ್ಷಕ್ಕೆ ಸರಿಯಾಗಿರುವಂತಹ ಒಂದು ಟೀಮ್ ಅನ್ನು ಆಯ್ಕೆ ಮಾಡಿ ಕೊಡಿ. ಅವ್ರು ಹೇಳಿದ್ರಂತೆ, 20 ವರ್ಷಕ್ಕೆ ಮಾಡ್ಲಿಕ್ಕಾಗಲ್ಲ, ಮುಂದಿನ ಸೀರೀಸ್ 3 ತಿಂಗಳಿಗೆ ಬೇಕಾದ್ದು ಮಾತ್ರ ಮಾಡ್ಬೋದು. 3 ತಿಂಗಳ ಮೇಲೆ ಯಾರು ಪರ್ಫಾರ್ಮ್ ಮಾಡೋದಿಲ್ವೋ, ಯಾರು 0 ಹೊಡಿತಾರೋ, ಯಾರು ಏನೂ ವಿಕೆಟ್ ತೆಗೆಯೋದಿಲ್ವೋ ಅವರನ್ನು ನಾನು ತೆಗೆದು ಬೇರೊಬ್ಬರನ್ನು ಹಾಕ್ತೇನೆ. ಅದೇ ರೀತಿ ಯಾವ ಷೇರುಗಳ ಲಿಸ್ಟ್ ಅನ್ನು ಕೊಟ್ಟರೂ ಕೂಡ 3 ತಿಂಗಳ ಮೇಲೆ ಆ ಲಿಸ್ಟು ಬದಲಾವಣೆ ಆಗುವಂತ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ನಾವು ಹೇಳೋದು, ಎಲ್ಲ ಇನ್ವೆಸ್ಟರ್ಸಿಗೂ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಕಲಿಯಿರಿ. 3 ತಿಂಗಳಿಗೊಮ್ಮೆ ನಿಮ್ಮ ಷೇರುಗಳನ್ನು ಮಾನಿಟರ್ ಮಾಡಿ, ಮತ್ತೆ ಅದಾದ್ಮೇಲೆ ಹಣವನ್ನು ತಿಂಗಳು ಹಾಕೊಂಡು ಹೋಗಿ. ಇದು ಗೊತ್ತಿಲ್ಲ ಅಂತಂದ್ರೆ, ನೀವೇನಾದ್ರೂ ರೆಡಿಮೇಡ್ ಲಿಸ್ಟ್ ನ ಕೊಡಿ ಅಂತಂದ್ರೆ, ಮತ್ತೆ ಅದರಲ್ಲಿ ಹಣವನ್ನು ಹಾಕ್ತೇನೆ ಅಂತಂದ್ರೆ, ಇನ್ನು 20 ವರ್ಷದ ಮೇಲೆ ನಿಮಗೆ ದೊಡ್ಡ ಆಘಾತ ಕಾದಿರುತ್ತೆ. ಆ 20 ಷೇರುಗಳು ಕೂಡ ಕೆಟ್ಟು ಹೋಗಿರುವಂತ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ನನ್ನ ಸಲಹೆ, ಈ ಪ್ರಶ್ನೆ ತಪ್ಪು. ನೀವೇ ಷೇರು ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಂಡು ಹಣವನ್ನು ಹಾಕೋದು ಪರ್ಮನೆಂಟ್ ಸೊಲ್ಯೂಷನ್. ಒಮ್ಮೆ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಬ್ಲೈಂಡ್ ಆಗಿ ಷೇರುಗಳನ್ನು ಪರ್ಚೇಸ್ ಮಾಡಿದ್ರೆ, ಯಾರೋ ಹೇಳಿದ್ರು ಅಂತ ಪರ್ಚೇಸ್ ಮಾಡಿದ್ರೆ, ಯಾರೋ ಬ್ರೋಕರ್ ಹೇಳಿದ್ರು ಅಂತ ಕೊಂಡ್ಕೊಂಡ್ರೆ, ಮುಂದಿನ ದಿನಗಳಲ್ಲಿ ಅದನ್ನು ಮಾರಬೇಕೋ, ಹೋಲ್ಡ್ ಮಾಡಬೇಕೋ, ಸೆಲ್ ಮಾಡಬೇಕೋ ಅಥವಾ ಇನ್ನಷ್ಟು ಪರ್ಚೇಸ್ ಮಾಡಬೇಕೋ, ಇದು ಯಾವುದು ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ನೀವಾಗಿ ಷೇರು ಮಾರುಕಟ್ಟೆ ಬಗೆಗೆ ತಿಳಿದುಕೊಳ್ಳುವುದು ಅತಿ ಉತ್ತಮ. ಇವತ್ತು ಈ ವಿಡಿಯೋದಲ್ಲಿ ಮೊದಲನೆಯ ಪ್ರಶ್ನೆಯಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಸ್ವಲ್ಪ ಮಾತಾಡಿದ್ರಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಅನುಭವದ ಪ್ರಕಾರ ರಿಯಲ್ ಎಸ್ಟೇಟ್ ನಲ್ಲಿ ಸೈಟಿನ ಬೆಲೆ ಎಷ್ಟು ವರ್ಷಕ್ಕೊಮ್ಮೆ ಡಬಲ್ ಆಗುತ್ತೆ? ಆ ನಂಬರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.